ನಮಸ್ಕಾರ. CBSE NCERT ಮ್ಯಾಥಮೆಟಿಕ್ಸ್ 9th ಸ್ಟ್ಯಾಂಡರ್ಡ್ ಚಾಪ್ಟರ್ 1 ನಂಬರ್ ಸಿಸ್ಟಮಲ್ಲಿ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಫಾರ್ ರಿಯಲ್ ನಂಬರ್ಸಲ್ಲಿ ಎಕ್ಸಸೈಸ್ 1.5 ಥರ್ಡ್ ಮೇನ್ ಮಾಡ್ತಾ ಇದ್ದೀವಿ. ಎಕ್ಸಸೈಸ್ 1.6ಅಲ್ಲಿ ಥರ್ಡ್ ಮೇನ್ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ವೆಶನ್ನು 2 to the power of 2/3 ಆ್ಯಂಡ್ 2 to the power of 1/5. ಇದು ಯಾವ ಲಾ ಅಂತ ನೋಡೋಣ. ಲಾ ಆಫ್ ಎಕ್ಸ್ಪೋನೆಂಟ್ ಯಾವ ಥರ ಇದೆ? a to the power of m into a to the power of n. ಸೊ ಅದನ್ನು ನಾವೇನಂತ ಬರಿತಿದ್ವಿ? a to the power of m plus n ಅಂತ ಬರಿತಾ ಇದ್ವಿ. ಕರೆಕ್ಟಾ? ಇವಾಗ where a equals to m equals 2/3 n equals 1/5. ಆಯಿತಾ? ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಮಾಡ್ಕೊಳ್ಳೋಣ. a ಬಂದು 2/3 ಪ್ಲಸ್ 1/5. ಆಯಿತಾ? ಈಗ LCM ಮಾಡ್ಕೊಳ್ಳಿ. ಇಲ್ಲೇ ಸಾಲ್ವ್ ಮಾಡ್ಕೋತೀನಿ. ಆ ಚಿಕ್ಕದನ್ನು ಈ ಕಡೆ ಮಾಡ್ಕೋತೀನಿ ನೋಡಿ. 2/3 ಪ್ಲಸ್ 1/5 LCM ಬಂದು 15. 3 5s 15, 5 2s 10 ಪ್ಲಸ್ 5 3s 15, 3 1s 3, 13/15. ಕರೆಕ್ಟಾ ಆನ್ಸರು? ಸೊ 2 to the power of 13/15 is the answer for this. ಸೆಕೆಂಡ್ ಸಮ್ಗೆ ಹೋಗೋಣ. 1/3 to the power of 3 whole to the power of 7. ಇದಕ್ಕೆ ಯಾವ ಲಾ ಆಗುತ್ತೆ ನೋಡೋಣ. ಇರಿ. ಲಾ ಆಫ್ ಎಕ್ಸ್ಪೋನೆಂಟ್ಸ್ ಯಾವ ಲಾ ಬರುತ್ತೆ ಇದಕ್ಕೆ? a to the power of m whole to the power of n which is equal to a to the power of m into n. ಕರೆಕ್ಟಾ? ಈಗ ವೇರ್ a equals 1/3 m equals 3 n equals 7. ಸರಿನಾ? 3 ಬಂತಾ? ಇವಾಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. a ಜಾಗದಲ್ಲಿ 1/3 to the power of 3 into 7. 3 ಕೆಳಗೆ ಬರುತ್ತೆ. ಬೇಕಾದ್ರೆ 1/3 ಅಂತ ಹಾಕ್ಕೊಂಡ್ರೂ ಆಗುತ್ತೆ. ಇವಾಗ ಬೇಡ. ಕರೆಕ್ಟಾಗಿದೆ. 3 7s 21. ಇದನ್ನು ಇನ್ನೂ ಒಂಥರ ಬರಿಬೋದು. 3 to the power of -21 ಅಂತಲೂ ಬರಿಬೋದು. ಸೊ 1/3 to the power of 3 whole to the power of 7. Answer is ಇದು. ಥರ್ಡ್ ಸಮ್ಗೆ ಹೋಗೋಣ. ಏನು ಥರ್ಡ್ ಸಮ್ಮು? 11 to the power of half divided by 11 to the power of quarter 1/4. ಓಕೆನಾ? ಕೊಟ್ಟಿರೋದವನು. ಸೊ ಯಾವುದು ಲಾ ನೋಡೋಣ. ಲಾ ಆಫ್ ಎಕ್ಸ್ಪೋನೆಂಟ್ಸ್ a to the power of m divided by a to the power of n is equal to a to the power of m minus n. ಅವನೇನು ರೂಲ್ ಹೇಳಿದ್ದ? ಎಮ್ಮು ದೊಡ್ಡದಿರಬೇಕು, ಎನ್ನು ಚಿಕ್ಕದಿರಬೇಕು ಅಂತ. ಇಲ್ಲಿ ಹಾಫು ಕ್ವಾರ್ಟರು ಚಿಕ್ಕದು ದೊಡ್ಡದಾಗಿದೆ ಇದೆ. ಇದು ರೂಲು. ಓಕೆನಾ?
ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ವೇರ್ a equals 11, m equals half, n equals 1 by 4. a to the power of 1 by 2 minus 1 by 4. ಇದನ್ನು ಇಲ್ಲಿ ಮಾಡ್ಕೋತೀನಿ. ಹಾಫ್ ಮೈನಸ್ 1 by 4ಗೆ ಎಲ್ ಸಿ ಎಮ್ ಹಾಕ್ಕೊಂಡ್ರೆ 4 ಬರುತ್ತೆ. 2 2s are 4, 2 into 1 2 minus 4 1s are 4 into 1 1. 1 by 4 ಆನ್ಸರು. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 11 to the power of half minus 1 by 4 which is equal to 11 to the power of 1 by 4 is the answer. Fourth one ಹೋಗೋಣ. 7 to the power of half into 8 to the power of half. Answer. Law of exponents ಯಾವ ಲಾ ಯೂಸ್ ಮಾಡ್ತಿದ್ದೀವಿ? a to the power of m into b to the power of m which is equal to ab to the power of m. Okay, where a equals 7, b equals 8, m equals half. ಓಕೆನಾ? ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 7 into 8 to the power of half. 7 8s are 56 to the power of half is the answer. Thank you.